ಸರ್ ನಮಸ್ಕಾರ. ನಮಸ್ತೆ ಸರ್. ರವಿಶಂಕರ್ ಸರ್ ಅಂತಂದ್ರೆ ಫಸ್ಟ್ ಗ್ಯಾಪ್ನ ಬರೋದೇ ಮಾವುತ. ಆ ಪ್ರೊಡ್ಯೂಸರ್ ಅಷ್ಟು ಪ್ರಮೋಷನ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಗೊತ್ತಿಲ್ಲ, ಹೀರೋ ಅಷ್ಟು ತಲೆ ಕೆಡಿಸ್ಕೊಂಡು ಗೊತ್ತಿಲ್ಲ. ಬಟ್ ನೀವು ಸಿಕ್ಕಾವಡೆ ತಲೆ ಕೆಡಿಸ್ಕೊಂಡ್ರಿ ಮಾವುತಕ್ಕೆ. ಇವತ್ತು ಕುಚುಕು ಕೂಡ ತಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀರಾ, ಏನ್ ಹೇಳ್ತೀರಾ ಸರ್? ಸರ್, ಕುಚುಕು ಸಿನಿಮಾದಲ್ಲಿ ಸರ್ ನಾನು ಸಂಭಾಷಣೆಗಾರನಾಗಿ ಹಾಗೆ ಸಹ ನಿರ್ದೇಶನ ಮಾಡಿದ್ದೀನಿ ಸರ್. ಇದರಲ್ಲಿ ಈಗ ನಮ್ಮ ನಿರ್ದೇಶನ ಆಗಿರ್ಬೋದು ಮತ್ತೆ ಸಹ ನಿರ್ದೇಶನ ಆಗಿರ್ಬೋದು, ಅವೆಲ್ಲ ನಮ್ಮ ಕನಸಿನ ಕೂಸ್ಕೊಳಪ್ಪ ಸರ್ ಅಲ್ವಾ? ಆ ಕನಸಿನ ಕೂಸ್ಗಳನ್ನ ತೆರೆ ಮೇಲೆ ತರುವಂತ ಒಂದು ಪ್ರಯತ್ನ ಸರ್ ಅಲ್ವಾ? ಖಂಡಿತ ಖಂಡಿತ ಸರ್. ಮತ್ತೆ ಏನೇನು ಆ ರೋಲಲ್ಲಿ ತಮ್ಮ ಜವಾಬ್ದಾರಿ ಏನೇನು ಪಡ್ಕೊಂಡ್ರಿ ಅದರಲ್ಲಿ ಯಾವ್ದ್ರಲ್ಲಿ ಸರ್? ಕುಚುಕುನಲ್ಲಿ ನಾ ಕಳ್ಕೊಳ್ಳೋದಂತ ಏನಿಲ್ಲ ಸರ್. ಎಲ್ಲ ಈಗ ಇಂಥದ್ದು ಮಾಡ್ಬೇಕಾಯ್ತು, ನನ್ನ ಮನ್ಸಲ್ಲಿ ಹಿಂಗೆ ಬರ್ಬೇಕು ಈ ರೋಲು, ಅದು ಕಳ್ಕೊಳ್ಳೋದು ಮಾಡ್ಬಿಟ್ನಲ್ಲ ಅಂತ. ಸರ್ ಓಕೆ ಓಕೆ. ಕಾಂಪ್ರಮೈಸ್ ಆಗಿಲ್ಲ ಸರ್. ಹಾ. ಒಂದು ದೃಶ್ಯನ ನಾವ್ ಏನ್ ಕಟ್ಕೊಡ್ತೀವೋ ಹಿಂಗೆ, ಅದು ಆ ಪಿಕ್ಚರೇಷನ್ ಕೂಡ ಅಲ್ಲಿ ಎಲ್ಲೂ ಹತ್ರ ಕಾಂಪ್ರಮೈಸ್ ಆಗಿಲ್ಲ, ಅದೇ ತರ ತೆಗ್ದಿದೀವಿ. ಫಸ್ಟ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ವ ಸರ್. ಈಗ ಬೇರೆ ಸಿನಿಮಾಗಳು ನೋಡಿ ನಾವು ಕಮೆಂಟ್ಸ್ ಮಾಡ್ತೀವಿ, ಹಿಂಗೆ ನಮ್ ಸಿನಿಮಾ ನೋಡಿ ಬೇರೆ ಕಮೆಂಟ್ಸ್ ಮಾಡಬಾರ್ದಲ್ವಾ? ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಇರ್ಬೇಕು, ಅದು ಕಾಂಟ್ರವರ್ಸಿ ಆಗ್ಬಾರ್ದು, ಬೇರೆ ತರ ತೊಂದರೆ ಆಗ್ಬಾರ್ದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್ ಕುಚುಕು. ಈಗ ನೋಡಿ, ಕುಚುಕು ಅನ್ನೋ ಟೈಟಲ್ ಬರುತ್ತದೆ ಹಿಂಗೆ. ಕುಚುಕು ಅಂತ ಹೇಳೋಣ, ಫಸ್ಟ್ ನಮ್ಮ ಕರ್ನಾಟಕ ಜನತೆಗೆ ಒಂದು ಫಸ್ಟ್ ನೆನಪಾಗದೆ ಎರಡು ಕಣ್ಣುಗಳು ಸರ್. ಡಬಲ್ ಸ್ಟಾರ್ ಅಂಬರೀಶ್ ಅದೊಂದು ಕಣ್ಣು, ಚಿತ್ರರಂಗದ ಕಣ್ಣು, ನಮ್ಮ ಸಾಹಸಿಂಹ ವಿಷ್ಣುವರ್ಧನ್ಗೆ ಅದೇ ತರದ ಒಂದು ಸ್ನೇಹ ಸರ್. ಸ್ನೇಹ ಇರುತ್ತೆ. ಈಗ ಒಂದು ಸ್ನೇಹ ಒಂದು ಗಟ್ಟಿ ಆಗ್ಬೇಕಾದ್ರೆ ಸರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಸರ್. ಆ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಯ್ತು ಅಂದ್ರೆ ಏನಾಗುತ್ತೆ ಸರ್? ಸಾಂಗ್ ಎಷ್ಟಿದೆ? 4 ಸಾಂಗ್ಸ್ ಇದೆ ಸರ್. 4 ಸಾಂಗ್ಸ್ ಇದೆ. ಪ್ರತಿ ಒಂದು ಸಾಂಗ್ ಕೂಡ ಅದ್ಭುತವಾಗಿದೆ ಸರ್. ಆ 4 ಸಾಂಗ್ನ ನೃತ್ಯ ನಿರ್ದೇಶನ ಮಾಡಿರೋದು ನಮ್ಮ ಸರೆಯ ಮೈಸೂರಾದ ಸರಿಯಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. 2 ಸಾಂಗು ಹೊನ್ನಾವರದ ಮಾಡಿದೀವಿ ಸರ್. ಎಲ್ಲ ಕಾರವಾರದಲ್ಲಿ, ಹೊನ್ನಾವರ, ಕಾರವಾರ ಮತ್ತೆ ಮೈಸೂರು MIT ಕಾಲೇಜ್ ಎಲ್ಲ ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಚಿತ್ರದಲ್ಲಿ 4 ಫೈಟ್ಸ್ ಇದೆ ಸರ್. 4 ಫೈಟ್ಸ್ ಕೂಡ ಇವರು ಮಾಸ್ ಮಾದ ಮತ್ತು ಆರಿಸ್ ಜಾನ್ ಇವರು, ನಮ್ಮ ಪುಷ್ಪರಾಜ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ಸರ್ ಎಲ್ಲೋ ಒಂದ್ ಕಡೆ ಚಿತ್ರರಂಗದಲ್ಲಿ ಥ್ರಿಲ್ಲರ್ ಮಿಂಚು ಸರ್ ಕಳೆದೋಗಿದ್ರು, ನೀವು ಮತ್ತೆ ಅದನ್ನ ಹುಡುಕೊಟ್ಟವ್ರು ಮಾವತದಲ್ಲಿ. ನೀವು ಇವ್ರ ಆ ಥರದ ಇದ್ದೀರಾ ಸರ್ ಇಲ್ಲಿ? ಇಲ್ಲ. ಮತ್ತೊಮ್ಮೆ ಬಿಗ್ ಸ್ಕ್ರೀನ್ಗೆ ಬರ ಮಾಡ್ಕೊಳಕ್ಕೆ ಚಾನ್ಸ್ ಕೊಟ್ರ? ಯಾರು ಕೊಟ್ರಿ ಅದರಲ್ಲಿ? ಆಕ್ಚುಲಿ ನಾವು ಥ್ರಿಲ್ಲರ್ ಸರ್ ನಾವು ಪ್ರಯತ್ನ ಪಟ್ವಿ. ಆ ಟೈಮಲ್ಲಿ ಸರ್ ತುಂಬಾ ಬಿಸಿ ಸರ್ ಸ್ವಲ್ಪ ಆಗೋದು, ಹಾಗಾಗಿ ಮಾಸ್ ಮಾದರಿ ತುಂಬಾ ಪ್ರಯತ್ನ ಪಟ್ಟಿದ್ವಿ. ಮುಂಜೆ ಮಾಸ್ಟರ್ ಮಾಡಿಸುವ ಅಂತಾನೆ. ಓಕೆ. ಮತ್ತೆ ತಮ್ಮ ಸಹ ನಿರ್ದೇಶನದಲ್ಲಿ ಸರ್ ಇನ್ನೂ ಏನೆಲ್ಲ ಆಗ್ಬೇಕಾಯ್ತು ಅಂತ ಕೊರತೆ ಇತ್ತು ಸರ್? ಇನ್ನು ಬಿಗ್ ಶೂಟ್ ಅಲ್ಲಿ ಆಗ್ಬೇಕಾಯ್ತು? ಏನಿಲ್ಲ, ಸಾಕಾಗಿದೆ ಅಲ್ಲ ಸರ್? ಯಾಕೆಂದ್ರೆ ಏನ್ ಗೊತ್ತಾ ಸರ್, ಒಂದು ಕೆಲಸ ಮಾಡಬೇಕು ಅಂದ್ರೆ ಅದರಲ್ಲಿ ಒಂದು ಪೂರ್ಣತೆ ಇರ್ಬೇಕು ಸರ್. ಆ ಪೂರ್ಣತೆ ಇದ್ರೇನೆ ಆ ಕೆಲಸಕ್ಕೊಂದು ಬೆಲೆ. ಯಾಕೆ ನಾವು ಮಾಡುವಂತ ಕೆಲಸದಲ್ಲಿ ಎಲ್ಲೂ ಕೂಡ ನಾವು ಅಪೂರ್ಣತೆ ಮಾಡಿಲ್ಲ ಸರ್. ತುಂಬ ಚೆನ್ನಾಗಿ ಮಾಡಿದೀವಿ ಸರ್ ಸಿನಿಮಾನ. ಯಾಕೆ ನಾವು ಸೆನ್ಸರ್ಗೆ ಸಿನಿಮಾ ತೋರಿಸಿದ್ವಿ, ಪ್ರತಿಯೊಬ್ರು ತುಂಬಾ ಇಷ್ಟಪಟ್ರು ಸರ್ ಮೂವಿನ. ನಾನು ಇದೆಲ್ಲ ನಮ್ಗೆ ಇನ್ನೊಬ್ರು ನೋಡಿ, ಈಗ ನಮ್ಮ ಸಿನಿಮಾ ನಮ್ಗೆ ಹೆಚ್ಚು ಸರ್, ಹೆಚ್ಚು. ಇನ್ನೊಬ್ರು ನೋಡಿ ಅದನ್ನ ಹೊಗಳದಾಗ್ಲದೆ ಚೆನ್ನಾಗಿದೆಯಪ್ಪ ಅಂದಾಗ್ಲೇ ಸ್ವಲ್ಪ ಓಕೆಯಪ್ಪ ಆ ಒಂದು ಸಮಾಧಾನ ಸಿಗೋದಕ್ಕೆ. ಹಾಗೆ ಪ್ರತಿಯೊಬ್ಬ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಸರ್ ಅದ್ರ ಬಗ್ಗೆ ಒಂದು ಒಳ್ಳೆ ಕಮೆಂಟ್ಸ್ ಹೇಳ್ತಾರೆ ಸರ್. ತುಂಬಾ ಇಷ್ಟಪಟ್ಟಿದ್ದಾರೆ ಮೂವಿ ಕೂಡ. ಯಾವಾಗ ರಿಲೀಸ್ ಮಾಡಬೇಕು ಅಂತ ಇದ್ದೀರಾ ಕುಚುಕು ಪಿಕ್ಚರ್ನ? ಇದೇ ತಿಂಗಳು 22ನೇ ತಾರೀಕು ಸರ್. ಮೈಸೂರಿನಲ್ಲಿ 2 ಥಿಯೇಟರ್ ಅಂತ ಹೇಳಿದ್ರೆ. ಹೌದು ಸರ್. ಅದೇನು ಫಸ್ಟ್ ನಮ್ಮ ಚೊಚ್ಚಲ ಓಪನಿಂಗ್ ಯಾವಾಗಲೂ ಮೈಸೂರಲ್ಲಿ ಖುಷಿ ಆದಂತ ವಿಚಾರ. ಮೈಸೂರಲ್ವಾ ಸರ್, ಸಾಂಸ್ಕೃತಿಕ ನಗರ ಅಲ್ವಾ, ಸಂಸ್ಕೃತಿಯ ಬೀಡು ಸರ್. ಆಮೇಲೆ ಫಸ್ಟ್ ಇಂಟರ್ವ್ಯೂ ನಮ್ಮ ತಿರುಗುಬಾಣ ಪತ್ರಿಕಾ ಆಫೀಸಲ್ಲಿ ಆಗ್ತಾ ಇದೆ. ನಮ್ಮ ಡೈರೆಕ್ಟರ್ ಆಗಿ ಗೆದ್ದಂತಹ ವೆಂಕಟೇಶ್ ಸರ್, ಏನು ನಮ್ಮ ಲಯನ್ ವೆಂಕಟೇಶ್ ಕೊರಿಯರ್ ಸರ್, ವೆಂಕಟೇಶ್ ಸರ್ ಅಂತ ಏನಂತೀವಿ ನಾವು, ಅವರ ಒಂದು ಆಫೀಸಲ್ಲಿ ಫಸ್ಟ್ ಟೈಮ್ ತಾವು ಬಂದು ಮಾತಾಡಿದ್ದಾರೆ. ಮಾಧ್ಯಮದಲ್ಲೇ ಫಸ್ಟ್ ಟೈಮ್ ಪ್ರಮೋಷನ್ ಮಾಡ್ತಾರಂಥದ್ದು. ತುಂಬಾ ಖುಷಿ ಕೊಡ್ತಿದೆ ಸರ್. ವೆಂಕಟೇಶ್ ಸರ್ ಏನ್ ಹೇಳ್ತೀರಾ ಸರ್ ಈ ಮೂಲಕ? ವೆಂಕಟೇಶ್ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಸಹಕಾರ ನಮ್ಮ ಚಿತ್ರದ ಮೇಲೆ ಇರಲಿ. ಹಾಗೆ ನಮ್ಮ ಕರುನಾಡಿನ ಜನತೆ ಪ್ರತಿಯೊಬ್ರು ಕೂಡ ನಮ್ಮ ಹೇಗೆ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಸರ್ನ ಯಾವ ರೀತಿ ಅಭಿಮಾನಿಸಿದ್ರಿ, ಪ್ರೀತಿಸಿದ್ರಿ, ಅವ್ರನ್ನ ಬೆಳೆಸಿದ್ರಿ, ಅದೇ ತರ
ಈ ನಿಮ್ಮ ಕುಚುಕುಗಳನ್ನು ಕೂಡ ಒಂದು ಬೆಳೆಸಿ ಅರಸಿ ಅಂತ ಈ ಮೂಲಕ ಕೇಳ್ಕೊತೀನಿ ಸರ್ ನಾನು. ಒಬ್ರು ಬೆಣ್ಣೆನಗರಿ ಹೀರೋ, ಆ, ಮತ್ತೊಬ್ರು ಸರ್ ಹುಬ್ಳಿ ಸರ್ ಹುಬ್ಳಿ. ಎರಡು ಖಡಕ್ ರಗಡಗಳೇ ಇದ್ದಾರೆ ಹೀರೋ. ಬಟ್ ಅಷ್ಟು ಬಟ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಇವ್ರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪ್ರಿಯದರ್ಶಿನಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕಾಂಪ್ರಮೈಸ್ ಇಲ್ಲ ಸರ್. ಇಡೀ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ಇಲ್ಲ ತಾವು ಜನಗಳಿಗೆ ನಮ್ಮ ಪ್ರೇಕ್ಷಕ ಪ್ರಭುಗಳು ಆ ಸಿನಿಮಾ ನೋಡಿ ಅಪ್ಕೋಬೇಕು ಅಷ್ಟೇ ಆ ಕುಚುಕುಗಳನ್ನ. ಯಾಕೆಂದ್ರೆ ಕಳೆದ ಸಾರಿ ಏನು BMI ಏನು ತಾವು ಪ್ರಮೋಷನ್ ತೋರಿಸಿದ್ರಿ ಜನಕ್ಕೆ, ಆಗ್ಲೇ ಗೊತ್ತು ತುಂಬಾ ಹಾಲಂತೂ ತುಂಬಾ ತುಂಬಿತ್ತು ಸರ್. ನಾವೇ ಕುಂತ್ಕೊಳ್ಳಕ್ಕೆ ಸೀಟ್ ಇರ್ಲಿಲ್ಲ, ನಿಂತ್ಕೊಂಡು ನಾವು ಎಲ್ಲ ಸುದ್ದಿ ಮಾಡಿದೀವಿ. ಒಳ್ಳೆ ಜನ ಸೇರಿದ್ರು. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತ ಜಯಮಲಮ್ಮ ಬಂದಿದ್ರು. ಅವರು ಅಮೃತಸಿಂದ ಮಾಡಿದ್ದು ಇನ್ನೂ ಖುಷಿ ಆದಂತ ವಿಚಾರ. ಹೌದು ಸರ್. ಒಳ್ಳೆ ಪ್ರಮೋಷನ್ ಚೆನ್ನಾಗಿರೋ ಒಂದು ವೇದಿಕೆ ಸಿಗ್ತಾರೆ. ಆ ವೇದಿಕೆ ನಿರ್ಮಾಣ ಮಾಡ್ಕೊಟ್ಟವ್ರೆ ನಮ್ಮ ಡಾಕ್ಟರ್ ರೇಖಾ ಮೇಡಮ್ ಅವರು ಹೌದು ಸರ್. ಅಲ್ವೇ? ಅವ್ರಿಗೆಲ್ಲ ಒಂದು ಕೂಡ ಕೃತಜ್ಞತೆ ಈ ಹೇಳ್ಬೇಕು. ಮೂಲಕ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಾನು ಇನ್ನೊಂದು ನನ್ನ ಪರ್ಸನಲ್ ಆಗಿ ಏನಂದ್ರೆ, ಯಾಕೆ ರವಿಶಂಕರ್ ಸರ್ ಇಷ್ಟೊಂದು ಸಿಂಪಲ್ ಅಂಡ್ ಸ್ವೀಟು ಅಂತ ನಾನು ಪರ್ಸನಲ್ ಆಗಿ ಕೇಳುವಂಥದ್ದು. ಯಾಕೆಂದ್ರೆ ಎಲ್ಲದರಲ್ಲೂ ನೀವು ಸಿಂಪಲ್, ಬಟ್ ಕೆಲಸದಲ್ಲಿ ಮಾತ್ರ ಬಹಳ ಚೆನ್ನಾಗಿ ಇದು ಮಾಡ್ತೀರಿ. ವ್ಯಕ್ತಿ ಸಿಂಪಲ್ ಆಗಿರ್ಬೇಕು ಸರ್, ಕೆಲಸ ಗ್ರ್ಯಾಂಡ್ ಆಗಿರ್ಬೇಕು ಸರ್. ಪಾಲಿಸಿ ಸರ್. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾವುತನ ಅತಿ ಹೆಚ್ಚು ಪ್ರಚಾರ ತಂದವರು ನೀವು. ನಿಮ್ಮನ್ನ ಇನ್ಸ್ಪಿರೇಷನ್ ಮಾಡ್ಕೊಂಡು ನಾವೇ ಎಲ್ಲಾ ಕಡೆ ಮಾಡ್ಬಿಟ್ವಿ. ನೀವು ಹಾಕಂತ ಪಿಕ್ಚರ್ಸ್ ನಮ್ಮ ಹೋಗಲ್ವಾ ಸರ್. ಈಗ ನೋಡಿ, ಒಂದು ತಾಯಿ ಒಂದು ಮಗುನ ಇರ್ಬೇಕಾದ್ರೆ 9 ತಿಂಗಳು ಕಷ್ಟಪಡ್ತಾಳೆ ಹಿಂಗೆ. ಅದೇ ಸರ್ 2 years ಇಂದ ಸರ್ 2 years ಇಂದ ಮಾವುತಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದೀವಿ ಸರ್ ಹಂಗೆ. ಓಕೆ. ದಿನ ಬೆಳಗಾದ್ರೆ ಸ್ಕ್ರಿಪ್ಟ್ ಬರೋದು, ಎಲ್ಲ ಆರ್ಟಿಸ್ಟ್ಗಳನ್ನು ಕಲೆ ಹಾಕಿ ಆ ಕಾಡಲ್ಲಿ ಸೆಟ್ ಹಾಕಿ ಅಷ್ಟೆಲ್ಲ ಮಾಡಿರ್ತೀವಿ ಸರ್. ಸಿನಿಮಾ ಅದ್ಭುತ ಚೆನ್ನಾಗಿ ಬಂದಿರುತ್ತೆ. ಚೆನ್ನಾಗಿ ಬಂದಿರೋ ಸಿನಿಮಾನ ಏನ್ ಸರ್. ಮತ್ತೊಮ್ಮೆ ರವಿಶಂಕರ್ ಅವರು ಕುಚುಕುನಲ್ಲಿ ಮತ್ತೆ ಕನ್ನಡ ರಾಜ್ಯದ ಜನತೆಗೆ ಕಾಣಿಸ್ಕೊತಾ ಇದ್ದೀರಾ ಸಹ ನಿರ್ದೇಶಕರಾಗಿ. ಹಾಂ ಸರ್. ತುಂಬಾ ಹೆಮ್ಮೆ ಅನ್ಸುತ್ತೆ ಅಲ್ಲ ಸರ್? ಖಂಡಿತ ಸರ್. ಥ್ಯಾಂಕ್ ಯು. ಇದು ಕೂಡ ನಮ್ಮ ಕೂಸಲ್ವಾ ಸರ್ ಕುಚುಕು. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಇಡೀ ರಾಜ್ಯದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಮೂಲಕ ಹೇಳೋದು ಇಷ್ಟ ಸರ್. ಹೀಗೆ ನೀವು ಕುಚುಕು ನಮ್ಮ ಅಂಬರೀಷು ಮತ್ತು ವಿಷ್ಣುವರ್ಧನ್ ಸರ್ ಅವ್ರನ್ನ ನೀವು ಯಾವ ರೀತಿ ಆ ಕುಚುಕುಗಳನ್ನ ಒಂಥರ ಆಶೀರ್ವಾದ ಮಾಡಿ ಬೆಳೆಸಿದ್ರು, ಅದೇ ಥರ ಈ ಕುಚುಕು ಮೂಲಕ ಈ ನಿಮ್ಮ ಕುಚುಕುಗಳನ್ನು ಕೂಡ ಅರಸಿ ಆಶೀರ್ವದಿಸಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊತೀನಿ ಸರ್. ಧನ್ಯವಾದ.